19ನೇ ಆವೃತ್ತಿಯ IPL ಮ್ಯಾಚ್ ಆರಂಭ ಆಗೋದಕ್ಕೆ ಇನ್ನು 2 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಅದರಲ್ಲೂ ಕೂಡ ಮೊಟ್ಟ ಮೊದಲ ಮ್ಯಾಚ್ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಈ ಒಂದು ಮ್ಯಾಚ್ ನಡೆಯುತ್ತೆ. ಮಾರ್ಚ್ 28ರಿಂದ IPL ಆವೃತ್ತಿ ಶುರುವಾಗುತ್ತೆ. ಸದ್ಯ ನಾನು ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇದ್ದೀನಿ. ಈ ಒಂದು ಸ್ಟೇಡಿಯಂ ಅಲ್ಲೂ ಕೂಡ ಮ್ಯಾಚ್ಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಮೊಟ್ಟ ಮೊದಲ ಮ್ಯಾಚ್ ಆಗ್ತಾ ಇರುವಂಥದ್ದು ಕೂಡ ಚಿನ್ನಸ್ವಾಮಿಯಲ್ಲಿ. ಹೀಗಾಗಿ ಕಳೆದ ಬಾರಿ RCB ಸಂಭ್ರಮಾಚರಣೆ ವೇಳೆಯಲ್ಲಿ ಆದಂತಹ ದುರಂತ ಏನಿದೆ ಅದು ಮರುಕಳಿಸಬಾರ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಇವಾಗ KSCA ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಿನ ಭದ್ರತೆ ಆಗಿರಬಹುದು, ಅದ್ರ ಜೊತೆಗೆ ಫೈರ್ ಸೇಫ್ಟಿ ಆಗಿರ್ಬೋದು, ಹೆಲ್ತ್ ಸೇಫ್ಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ನೋಡ್ಕೊಂಡಿರುವಂಥದ್ದು. ಹೀಗಾಗಿ ಬೇಕಾದಂತಹ ಸಕಲ ರೀತಿಯ ತಯಾರಿಗಳನ್ನು ಕೂಡ KSCA ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಏನು ಕಳೆದ ಬಾರಿ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಘಟನೆಗಳಾಗಿತ್ತು, 11 ಜನರು ಕೂಡ ಸಾವನ್ನಪ್ಪಿದ್ರು. ಹೀಗಾಗಿ ಈ ಬಾರಿ ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಕ್ ಡ್ರಿಲ್ ಅನ್ನು ಕೂಡ ನಡೆಸಲಿಕ್ಕೆ ಇವಾಗ ಮುಂದಾಗಿರುವಂಥದ್ದು. ಸುಮಾರು 1000ಕ್ಕೂ ಹೆಚ್ಚು ಸಿಬ್ಬಂದಿಗಳ ಮೂಲಕ ಈ ಒಂದು ಮಾಕ್ ಡ್ರಿಲ್ ಆಗುತ್ತೆ. 10 ಗಂಟೆಗೆ ಈ ಒಂದು ಮಾಕ್ ಡ್ರಿಲ್ ಆಗುತ್ತೆ. ಸ್ಟೇಡಿಯಂ ಗೇಟ್ಗಳಲ್ಲಿ ಯಾವ ರೀತಿಯ ಭದ್ರತೆ ಇರಬೇಕು, ಎಂಟ್ರಿ ಎಕ್ಸಿಟ್ಗಳಲ್ಲಿ ಯಾವ ರೀತಿಯ ಭದ್ರತೆ ಇರಬೇಕು, ಜೊತೆಗೆ ಸ್ಟೇಡಿಯಂ ಸುತ್ತಮುತ್ತ ಅಭಿಮಾನಿಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಇದ್ರ ಜೊತೆಗೆ ಸ್ಟೇಡಿಯಂ ಒಳಗೆ ಹಾಗೆ ಹೊರಭಾಗದಲ್ಲಿ ಬೇಕಾದಂತಹ ಫೈರ್ ಸೇಫ್ಟಿ ಆಗಿರ್ಬೋದು, ಮೆಡಿಕಲ್ ಸೇಫ್ಟಿ ಆಗಿರ್ಬೋದು, ಈ ರೀತಿಯ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ. ಅದರ ಮಾಕ್ ಡ್ರಿಲ್ ಕೂಡ ಇವತ್ತು ನಡೆಸಲಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಸಂಚಾರಿ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ಬೇಕಾದಂತಹ ಭದ್ರತೆ, ಜೊತೆಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲೆಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇಲ್ಲ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ತಾ ಇರುವಂತಹದ್ದು. ಹೀಗಾಗಿ ಇವತ್ತು 10 ಗಂಟೆ ಸುಮಾರಿಗೆ ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಮಾಕ್ ಡ್ರಿಲ್ ಅಲ್ಲಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸಾಕಷ್ಟು 1000ಕ್ಕೂ ಅಧಿಕ ಸಿಬ್ಬಂದಿಗಳು ಭಾಗಿಯಾಗುವಂಥದ್ದು. ನೀವು ನೋಡ್ತಾ ಇರ್ಬೋದು, ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ RCB ಪೋಸ್ಟರ್ಸ್ ಗಳಿಂದ ಕಂಗೊಳಿಸ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಬಾರಿ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಈ ಒಂದು ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗೋದೇ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದರೆ ಸತತ ಪ್ರಯತ್ನ ಮಾಡಿ ಇವಾಗ KSCA ಮೊಟ್ಟ ಮೊದಲ ಮ್ಯಾಚ್ ಅನ್ನ ಚಿನ್ನಸ್ವಾಮಿಯಲ್ಲಿ ನಡೆಸಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಸಂಪೂರ್ಣವಾಗಿ ನೀವು ಗಮನಿಸ್ತಾ ಇರ್ಬೋದು, ಗೇಟಿನ ಅಗಲೀಕರಣ ಆಗಿರಬಹುದು, ಸ್ಟೇಡಿಯಂ ಒಳಭಾಗದಲ್ಲಿ ಹಾಗೆ ಹೊರಭಾಗದಲ್ಲಿ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮುಂಚಿತವಾಗಿ ಇವತ್ತು ಒಂದು ಮಾಕ್ ಡ್ರಿಲ್ ಅನ್ನು ಕೂಡ ನಡೆಸಲಾಗುತ್ತೆ. ಅಂದ್ರೆ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು, ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಇದ್ರ ಜೊತೆಗೆ ಯಾವುದಾದ್ರೂ ಫೈರ್ ಸೇಫ್ಟಿ ಆಗಿರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಕ್ ಡ್ರಿಲ್ ಆಗುವಂಥದ್ದು. ಸುಮಾರು 1000ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗ್ತಾರೆ. ಇದ್ರ ಜೊತೆಗೆ ಪ್ರಮುಖವಾಗಿ RCBಯ ಮ್ಯಾಚ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕಳೆದ ಬಾರಿ ಆದಂತಹ ಕಾಲ್ತುಳಿತ ಸಂದರ್ಭದಲ್ಲಿ ಏನು 11 ಜನ ಸಾವಿಗೀಡಾಗಿದ್ದು, ಹೀಗಾಗಿ ಅವರ ನೆನಪಿಗೆ ನಿನ್ನೆ ಒಂದು ಸ್ಮಾರಕವನ್ನು ಕೂಡ ಉದ್ಘಾಟನೆ ಮಾಡಿರುವಂಥದ್ದು. ಇದ್ರ ಜೊತೆಗೆ ಚಿನ್ನಸ್ವಾಮಿಯಲ್ಲಿ ನಡೆಯುವಂತಹ ಪ್ರತಿ ಎಲ್ಲ ಮ್ಯಾಚ್ ಅಲ್ಲೂ ಕೂಡ 11 ಸೀಟನ್ನ ಖಾಲಿ ಬಿಡುವಂತಹ ಒಂದು ಮಹತ್ವದ ಹೆಜ್ಜೆಯನ್ನ ಇವಾಗ KSCA ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಇಲ್ಲಿ ಆಗುವಂತಹ ಎಲ್ಲ ಮ್ಯಾಚ್ ಅನ್ನು ಕೂಡ ಆ ಒಂದು 11 ಜನ ಏನು ಸಾವಿಗೀಡಾಗಿದ್ರು ಅವರ ನೆನಪಿಗೋಸ್ಕರವಾಗಿ ಆ ಒಂದು ಸೀಟ್ಗಳನ್ನ ಖಾಲಿ ಬಿಡುವಂಥದ್ದು. ಇದ್ರ ಜೊತೆಗೆ ಸಕಲ ರೀತಿಯ ತಯಾರಿಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಪೊಲೀಸ್ ಭದ್ರತೆಯ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿರುವಂಥದ್ದು. ಹಾಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಹಾಗೆ ಎಲ್ಲಿ ಬರುವಂತಹ ಏನು ಕ್ರೀಡಾಭಿಮಾನಿಗಳು ಎಲ್ಲಿ ಎಂಟ್ರಿಯನ್ನು ತಗೊಳ್ಬೇಕು, ಎಲ್ಲಿ ಎಕ್ಸಿಟ್ ಅನ್ನು ತೆಗೆದುಕೊಳ್ಬೇಕು, ಎಲ್ಲವನ್ನೂ ಕೂಡ ಇವಾಗ ಸಂಚಾರಿ ಪೊಲೀಸರಾಗಿರಬಹುದು ಹಾಗೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ತಯಾರು ಮಾಡಿರುವಂಥದ್ದು. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆನ್ ಪರಿಸ್ಥಿತಿ ಹೇಗಿರುತ್ತೆ, 28ಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಅದರದ್ದು ಒಂದು ಭಾಗ ಬರೀ ಅಧಿಕಾರಿಗಳನ್ನು ಡಿಪ್ಲಾಯ್ ಮಾಡಿ ಅವರವ್ರ ಜಾಗಗಳನ್ನು ತೋರಿಸಿ ಅವ್ರ ಕೆಲಸಗಳನ್ನು ಬ್ರೀಫ್ ಮಾಡ್ತಾ ಇದ್ದೀವಿ. ಇವತ್ತು ಮುಂಚಿತವಾಗಿ ಮಾಡುವಂಥ ಕಾರಣ ಏನಂತಂದರೆ, ಹಿಂದಿನ ಸೀಸನ್ಸ್ನಲ್ಲಿ ಎಂಟ್ರಿ ಸೆಟಪ್ ಸ್ವಲ್ಪ ಬೇರೆ ರೀತಿ ಇತ್ತು. ಇವಾಗ ಅದರಲ್ಲಿ ಮೂಲಭೂತ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗೆ ಅನುಗುಣವಾಗಿ ಅಧಿಕಾರಿಗಳು ಮೆಂಟಲಿ ಪ್ರಿಪೇರ್ ಆದರೆ ಅದಕ್ಕೆ ಅವತ್ತಿನ ದಿನ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಇವತ್ತೆಲ್ಲ PSIs, ಇನ್ಸ್ಪೆಕ್ಟರ್ಸ್, ACPs, DCPs ಎಲ್ಲ ಆಫೀಸರ್ಸ್ಗೆ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಅವ್ರವ್ರ ಜಾಗ ತೋರಿಸಿ ಅಲ್ಲಿ ಇರ್ತಕ್ಕಂಥ ಕೆಲಸ ಮತ್ತು ಹೊಸ ಸೆಟಪ್ನಲ್ಲಿ ಏನು ಕೆಲವು ಬದಲಾವಣೆಗಳಾಗಿದ್ದಾವೆ, QR ಕೋಡ್ ಇರ್ಬೋದು, ನಮ್ದು ಹೋಲ್ಡಿಂಗ್ ಏರಿಯಾಗಳು ಇರ್ಬೋದು,
ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಆಪರೇಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜೊತೆಗೆ PWD ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ, ನಮ್ಮ ಜೊತೆಗೆ ಮೆಡಿಕಲ್ ಸರ್ವಿಸಸ್ಸಿಂದ ಇದೆ, ನಮ್ಮ ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್ನವರು ಸಹ ಬಂದಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಎವ್ರಿಬಡಿ ಈಸ್ ಹಿಯರ್. ಅವು ಏನಂದರೆ ನಾವೇನೋ ಎಕ್ಸ್ಪರ್ಟ್ ಕಮಿಟಿನಲ್ಲಿ ಏನೋ ಡಿಸ್ಕಷನ್ಸ್ ಮಾಡಿ ಏನೇನೋ ಸಲಹೆ ಸೂಚನೆಗಳು ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದೇವೆ. ಅದು ಪ್ಲ್ಯಾನ್ ಏನಿತ್ತು ಅದೆಲ್ಲ ಇವತ್ತು ಒಂದು ಫಿಸಿಕಲ್ ಸೆಟಪ್ ಎಲ್ಲ ರೆಡಿ ಆಗಿದೆ ಏನೋ ಒಂದು ಚೆಕ್ ಮಾಡುವಂಥದ್ದು ಇವತ್ತು ಪ್ರಯತ್ನ ಮಾಡಿದ್ದೀವಿ. ಭದ್ರತೆ ದೃಷ್ಟಿಕೋನ ಈಗ ಮೋಸ್ಟ್ ಇಂಪಾರ್ಟೆಂಟು, ನೀವು ನೋಡಿದ್ದೀರಾ ಹಿಂದೆ ಕಬ್ಬನ್ ರೋಡಿಂದ ಆಕ್ಸೆಸ್ ಕಡಿಮೆ ಇತ್ತು, ಕ್ವೀನ್ಸ್ ರೋಡಲ್ಲಿ ಜಾಸ್ತಿ ಇತ್ತು. ಕ್ವೀನ್ಸ್ ರೋಡ್ ಫುಟ್ಪಾತ್ ಬಿಡ್ತು ಮತ್ತು ಗೇಟ್ಸ್ ಆದಮೇಲೆ ಸ್ಟ್ಯಾಂಡ್ಸ್ ತನಕ ಸ್ಪೇಸ್ ಭಾಳ ಕಡಿಮೆ ಇರೋದ್ರಿಂದ ಮ್ಯಾಕ್ಸಿಮಮ್ ಎಂಟ್ರಿ ಈ ಸತಿ ನಾವು ಕಬ್ಬನ್ ರೋಡ್ ಲಿಂಕ್ ರೋಡಿಂದ ತಗೊಳ್ತಾ ಇದ್ದೀವಿ. ಪ್ಲಸ್ ಹೋಲ್ಡಿಂಗ್ ಏರಿಯಾ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಗೇಟ್ಸ್ ವೈಡರ್ ಆಗಿದ್ದಾವೆ, ಸೊ ಫುಟ್ಪಾತ್ ಮೇಲೆ ನಿಲ್ಲುವಂಥ ಅಗತ್ಯ ಇಲ್ಲ, ಜನ ಇಮಿಡಿಯೇಟ್ಲಿ ಒಳಗಡೆ ಬರಬೇಕು. ಸೊ ಅದಕ್ಕೆ ಅನುಗುಣವಾಗಿ ಭದ್ರತೆ ಸ್ಕೀಮನ್ನು ಪ್ಲಾನ್ ಮಾಡಿ ನಾವು ಎಲ್ಲ ಟಿಕೆಟ್ಸ್ ಜೊತೆಗೆ QR ಕೋಡ್ನ ಇವರು ಫ್ರಾಂಚೈಸಿ ಕಡೆಯಿಂದ KSA ಕಡೆಯಿಂದ BMRCL ಜೊತೆಗೆ ಒಂದು ಒಪ್ಪಂದದ ಮೇಲೆ ಪ್ರತಿ ಟಿಕೆಟ್ ಆನ್ಲೈನ್ ಟಿಕೆಟ್ನಲ್ಲಿ ಒಂದು QR ಕೋಡ್ ಆ್ಯಂಡ್ ಮೆಟ್ರೋ ಟಿಕೆಟ್ ಬರ್ತಾ ಇದೆ. ಸೊ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ನೀವು ಮೆಟ್ರೋ ಟಿಕೆಟ್ಸ್ನ ಬಳಸಿ, ಸೊ ದ್ಯಾಟ್ ಮೆಟ್ರೋ ಮೂಲಕ ತಾವುಗಳು ಇಲ್ಲಿ ಬಂದರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇರ್ಬೋದು, MG ರೋಡ್ ಸ್ಟೇಷನ್ ಇರ್ಬೋದು, ಭಾಳ ಬೇಗನೆ ಬರ್ಬೋದು. ಅದ್ರ ಜೊತೆಗೇನೆ ಎಲ್ಲ 4-5 ಕಡೆ ತಮಗೆ ಮೊನ್ನೆನೂ ತಿಳಿಸಿದ್ದಾರೆ ಪಾರ್ಕಿಂಗ್ ಲೊಕೇಶನ್ಸ್ನ ಡೆಸಿಗ್ನೇಟ್ ಮಾಡಿದ್ದೀವಿ. ಟಿಕೆಟ್ ಪರ್ಚೇಸ್ ಮಾಡುವಾಗ ಪಾರ್ಕಿಂಗ್ ಸ್ಲಾಟ್ ಪರ್ಚೇಸ್ ಮಾಡುವಂಥ ಅವಕಾಶ ಇದೆ. ಟಿಕೆಟ್ ಪರ್ಚೇಸ್ ಮಾಡಿ ಪಾರ್ಕಿಂಗ್ ಸ್ಲಾಟ್ಗೆ ಹೋಗಿ ಅಲ್ಲಿ ಬಸ್ ಪಾರ್ಕ್ ನಿಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಿ ಅಲ್ಲಿಂದ ನಿಮ್ಮದು ಶಟಲ್ ಬಸ್ಸಸ್ ಮೂಲಕ ಇಲ್ಲಿ ಕರ್ಕೊಂಡು ಬರುವಂಥದ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಅಸ್ ಟು ಅವಾಯ್ಡ್ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಇನ್ ಅಂಡ್ ಅರೌಂಡ್ ದ ಸ್ಟೇಡಿಯಂ. 10 minutes because of traffic, and I can understand. Coming at 10:45 or 10:30, it is not right on your part. Suppose if any fire is there and if you come late, what is the use of coming to the rescue operation? Is it not? Yes, sir. Timing is very important for us. That is the main criteria why civil defense is there. We are the first responders. Try to understand. ಮಾರ್ಚ್ 28ನೇ ತಾರೀಕು ಮೊಟ್ಟ ಮೊದಲ IPL ಮ್ಯಾಚ್ ನಡೆಯುತ್ತೆ. ಚಿನ್ನಸ್ವಾಮಿಯಲ್ಲಿ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಈ ಒಂದು ಮ್ಯಾಚ್ ನಡೆಯುತ್ತೆ. ಹೀಗಾಗಿ ಬೇಕಾದಂತಹ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೂಡ KSA ಹಾಗೆ ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದೆ. ಅಂದರೆ ಮ್ಯಾಚ್ ನಡೆಯುವಂತಹ ದಿನ ಯಾವೆಲ್ಲ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಯಾವ ರೀತಿಯಲ್ಲಿ ಭದ್ರತೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಕ್ ಡ್ರಿಲ್ ಆಗ್ತಾ ಇರುವಂಥದ್ದು. ಹಾಗೆ ಇಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಿದ್ದಾರೆ. ಯಾವ ಗೇಟಲ್ಲಿ ಎಕ್ಸಿಟ್ ಆಗಬೇಕು, ಯಾವ ಗೇಟಲ್ಲಿ ಎಂಟ್ರಿ ಆಗಬೇಕು, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಎಲ್ಲರ ಸೇಫ್ಟಿಯನ್ನು ನೋಡ್ಕೋಬೇಕು, ಎಲ್ಲವನ್ನು ಕೂಡ ಇಲ್ಲಿ ಅಧಿಕಾರಿಗಳು ಬ್ರೀಫಿಂಗ್ ಮಾಡ್ತಾ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯೂ ಕೂಡ ಅಂದರೆ ಪ್ರಮುಖವಾಗಿ ಸೆಂಟ್ರಲ್ DCP ಅಕ್ಷಯ್ ಅವರ ನೇತೃತ್ವದಲ್ಲಿ ಮತ್ತೊಂದು ಭಾಗದಲ್ಲಿ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೂ ಕೂಡ ಯಾವೆಲ್ಲ ಗೇಟಲ್ಲಿ ಎಷ್ಟು ಜನ ಸಿಬ್ಬಂದಿ ಇರಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಯಾವುದಾದ್ರೂ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಕಡೆ ಪೊಲೀಸ್ ಇಲಾಖೆ ಬ್ರೀಫಿಂಗ್ ಅನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸೆಂಟ್ರಲ್ ಡಿಫೆನ್ಸ್ ವರ್ಕಿಂದಲೂ ಕೂಡ ಇಲ್ಲಿ ಸಿವಿಲ್ ಡಿಫೆನ್ಸ್ ಇಂದಲೂ ಕೂಡ ಇಲ್ಲಿ ಎಲ್ಲ ಬ್ರೀಫಿಂಗ್ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು NSG ಸಿಬ್ಬಂದಿಯು ಕೂಡ ಬಂದಿದ್ದಾರೆ. ಇದ್ರ ಜೊತೆಗೆ ಆ ಒಂದು ದಿನ ಅಂದರೆ ಪ್ರಮುಖವಾಗಿ ಹೆಲ್ತ್ ಆಗಿರಬಹುದು, ಹಾಗೆ ಫೈರ್ ಸೇಫ್ಟಿ ಎಲ್ಲವನ್ನೂ ಕೂಡ ಅಂದರೆ ಈಗ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಂಬ್ಯುಲೆನ್ಸ್ ಆಗಿರಬಹುದು, ಫೈರ್ ಇಂಜಿನ್ ಆಗಿರಬಹುದು, ಇದೆಲ್ಲವೂ ಕೂಡ ಬಂದಿದೆ. ಸೊ ಯಾರಿಗಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿಯಲ್ಲಿ ಹೊರಗೆ ತೆಗೆದುಕೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ಕಳೆದ ಜೂನ್ 4ನೇ ತಾರೀಕು ಏನು ಕಾಲ್ತುಳಿತ ಆಗಿತ್ತು, ಈ ಒಂದು ಸಂದರ್ಭದಲ್ಲಿ 11 ಜನ ಸಾವಿಗೀಡಾಗಿದ್ರು. ಅಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು ಅಂತ ಹೇಳಿ ಇವಾಗ ಸಕಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಚ್ ನಡೆಸಲಿಕ್ಕೂ ಕೂಡ ಸಂಪೂರ್ಣವಾಗಿ ಸ್ಟೇಡಿಯಂ ಅನ್ನ KSA ರೆಡಿ ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಹೊಸದಾಗಿ ಎಲ್ಲ ಕಡೆನೂ ಕೂಡ ಟಾಟಾ IPL 2026 ಬ್ಯಾನರ್ಗಳು ಕಂಗೊಳಿಸ್ತಿದೆ. ಇದ್ರ ಜೊತೆಗೆ ಅತಿ ಹೆಚ್ಚಾಗಿ ಈ ಬಾರಿ KSA ಕನ್ನಡಕ್ಕೆ ಆದ್ಯತೆಯನ್ನ ಕೊಟ್ಟಿರುವಂತಹದ್ದು. ಸ್ಟೇಡಿಯಂ ಹೊರಭಾಗದಲ್ಲಿ ಕನ್ನಡದ ಬೋರ್ಡ್ಗಳು ರಾರಾಜಿಸ್ತಾ ಇದೆ, ಸ್ಟೇಡಿಯಂ ಒಳಭಾಗದಲ್ಲಿ ಹಳದಿ ಹಾಗೆ ಕೆಂಪು ಬಣ್ಣದ ಚೇರ್ಗಳು ರಾರಾಜಿಸ್ತಾ ಇದೆ. ಒಂದು ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಮ್ಮ ಕನ್ನಡಕ್ಕೆ ಕರ್ನಾಟಕಕ್ಕೆ ಆದ್ಯತೆಯನ್ನ ಕೊಡ್ಲಿಕ್ಕೆ ಈಗ KSA ಮುಂದಾಗಿರುವಂಥದ್ದು. ಹೀಗಾಗಿ ಮ್ಯಾಚ್ಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಟ್ರಾಫಿಕ್ ಅನ್ನು ಕೂಡ ಈ ಬಾರಿ ಎಲ್ಲವನ್ನೂ ಕೂಡ ಸಂಚಾರಿ ಪೊಲೀಸರು ಮ್ಯಾನೇಜ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅತಿ ಹೆಚ್ಚಾಗಿ ಯಾರು ಕೂಡ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬರೋದು ಬೇಡ, ಎಲ್ಲರೂ ಕೂಡ ಮೆಟ್ರೋವನ್ನ ಅವಲಂಬಿಸಿ ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಬರುವಂತಹ ಪ್ರಯಾಣಿಕರಿಗೂ ಕೂಡ ಯಾರೆಲ್ಲ ಈ ಒಂದು ಕ್ರಿಕೆಟ್ ಮ್ಯಾಚ್ಗೆ ಬರ್ತಾರೆ ಅವರ ಟಿಕೆಟ್ ಅಲ್ಲೇ ಒಂದು
ಒಂದು QR ಕೋಡ್ ಕೂಡ ಮುದ್ರಣ ಆಗಿರುತ್ತೆ. ಅದರಲ್ಲಿ ಅಂದರೆ ಅವರು ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಮೆಟ್ರೋದಲ್ಲೂ ಕೂಡ ಪ್ರಯಾಣ ಮಾಡ್ಬೋದಾಗಿದೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಕೂಡ ಆ ಒಂದು ಟಿಕೆಟಲ್ಲೇ ಮಾಹಿತಿ ಕೂಡ ಬರಲಿದೆ. ಸೊ ಹೀಗಾಗಿ ಮ್ಯಾಚ್ಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಇವಾಗ KSE ಹಾಗೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಸಂಚಾರಿ ಪೊಲೀಸರು ಕೂಡ ಟ್ರಾಫಿಕ್ ಅನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಆಲ್ರೆಡಿ ಎಲ್ಲ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಾರ್ಚ್ 28ನೇ ತಾರೀಕು ಶನಿವಾರ IPL ಶುರುವಾಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದು RCB ವರ್ಸಸ್ SRH ಪಂದ್ಯ ನಡೆಯುತ್ತಿರುವಂಥದ್ದು. IPLನ ಮೊದಲನೇ ಪಂದ್ಯ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಸಂಚಾರಿ ಪೊಲೀಸರ ವಿಷಯಕ್ಕೆ ಬಂದರೆ ಪಾರ್ಕಿಂಗ್ ಸಮಸ್ಯೆ ಸಾಕಷ್ಟು ಉದ್ಭವವಾಗುತ್ತೆ. ಈ ಒಂದು ಕಾರಣದಿಂದಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಇದೀಗ ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿ ಪಾರ್ಕಿಂಗ್ನಲ್ಲಿ ಅವಘಡ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನು ಗೇಟ್ ನಂಬರ್ 10 ಮೇನ್ ಗೇಟ್ ಏನಿದೆ, ಈ ಒಂದು ಗೇಟ್ನಲ್ಲಿ ಕೂಡ ಸಾಕಷ್ಟು ಜನ ಎಂಟ್ರಿಯನ್ನು ತೆಗೆದುಕೊಳ್ತಾರೆ. ಇಲ್ಲಿ ರಸ್ತೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಸಂಚಾರ ದಟ್ಟಣೆ ಉಂಟಾಗಬಾರ್ದು ಅಂತ ಹೇಳಿ ಏನು ಸಂಚಾರಿ ಪೊಲೀಸರು 6 ಕಡೆ ಪಾರ್ಕಿಂಗನ್ನು ಇದೀಗ ಕೊಟ್ಟಿರುವಂಥದ್ದು. ಸೆಂಟ್ ಜೋಸೆಫ್ ಕಾಲೇಜ್ ಆಗಿರ್ಬೋದು, ಹಾಗೆ ಫ್ರೀಡಂ ಪಾರ್ಕ್, ಶಿವಾಜಿನಗರ ಬಸ್ ನಿಲ್ದಾಣ, ಇಲ್ಲಿ ಒಟ್ಟು 6 ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರು ಅಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುವಂತವರು BMTC ಬಸ್ ಅನ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಆದಷ್ಟು ಸಾರ್ವಜನಿಕರು ಮೆಟ್ರೋ ಹಾಗೆ BMTC ಬಸ್ಗಳನ್ನ ಅವಲಂಬಿಸೋದು ತುಂಬಾನೇ ಉತ್ತಮ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳಿರುವಂಥದ್ದು. ಜೊತೆಗೆ ಬರುವಂತವರು ಟಿಕೆಟ್ ಇದ್ರೆ ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಬರೋದು ಅಗತ್ಯ ಇಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದೆ. ಒಟ್ಟಿನಲ್ಲಿ 28ನೇ ತಾರೀಕು RCB ವರ್ಸಸ್ SRH ಮ್ಯಾಚ್ ನೋಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾರೆ. ಹೀಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಉತ್ತಮ ಭದ್ರತೆಯನ್ನ ಇದೀಗ ಕಲ್ಪಿಸಿಕೊಂಡಿರುವಂಥದ್ದು. ನಾವಿತ್ತು ಚಿನ್ನಸ್ವಾಮಿ ಮೈದಾನದಲ್ಲಿದ್ದೇವೆ. ಹಿಂದೆ ಯಾವ ರೀತಿಯಾಗಿ ದುರಂತ ಆಯಿತು, ಹೀಗಾಗಿ ಅವರ ನೆನಪಿಗೋಸ್ಕರವಾಗಿ ಯಾವ ರೀತಿಯಾಗಿ ಇವತ್ತು ಮೆಮೋರಿಯಲ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ನಾವೀಗ ಚಿನ್ನಸ್ವಾಮಿ ಮೈದಾನದ ಗೇಟ್ ನಂಬರ್ M4 ಗೇಟ್ ಅಂದ್ರೆ ಈಗ 10, 11, 12 ಯಾವುದು ಕೂಡ ಕ್ವೀನ್ಸ್ ರೋಡ್ಗೂ ಬರಲ್ಲ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಕಬ್ಬನ್ ರೋಡ್ಗೂ ಬರಲ್ಲ. ಅದರ ಮಧ್ಯೆ ಇರತಕ್ಕಂಥ ಒಂದು ದಾರಿ ಇದೆ. ಇದೇ ದಾರಿಯಲ್ಲಿ ಅತಿ ಹೆಚ್ಚು ಜನ ಮೃತಪಟ್ಟಿದ್ರು. ಒಟ್ಟಾರಾಗಿ 5-6 ಜನ ಮೃತಪಟ್ಟಿದ್ದು ಇಲ್ಲೇ ಅಂತಲೇ ಹೇಳ್ಬಹುದು. ಯಾಕಂದ್ರೆ ಚಿಕ್ಕ ಗೇಟ್ ಇತ್ತು. ಜೂನ್ 4ರಂದು ದೊಡ್ಡ ಮಟ್ಟಿಗೆ ಸಂಭ್ರಮಾಚರಣೆ ಆಗುತ್ತೆ ಅಂತೇಳಿ ಗೊತ್ತಾಯಿತು. ಟಿಕೆಟ್ ಎಲ್ಲಿ ಕೊಡ್ತಾರೆ ಅಂತೇಳಿ ಗೊತ್ತಿರಲಿಲ್ಲ. ಹೀಗಾಗಿ ಮೈದಾನದ ಹೊರಭಾಗದಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿಂದ ವಿಧಾನಸೌಧ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ಕೂಡ ಜನ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಪಾರ್ಕಲ್ಲಿ ಹೆಚ್ಚು ಜನ ಸೇರಿದ್ರು. ಇಲ್ಲೇ ಟಿಕೆಟ್ ಕೊಡ್ತಾರೆ ಅಂತೇಳಿ ಫ್ರೀ ಟಿಕೆಟ್ ವಿತರಣೆ ಮಾಡ್ತಾರೆ ಅಂತೇಳಿ ಹೇಳಾಗಿತ್ತು. ಹೀಗಾಗಿ ಇದರ ಹೊರಭಾಗದಲ್ಲಿ ಸಾಕಷ್ಟು ಜನ ಸೇರಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಯಾಕಂತ ಹೇಳಿದ್ರೆ ಟಿಕೆಟ್ ಗೇಟ್ ಓಪನ್ ಮಾಡೋದಿಲ್ಲ. ಕೆಲವು ಜನ ಇಲ್ಲಿ ಮೈದಾನದ ಮೇಲ್ಗಡೆ ಏನ್ ಜಾಗ ಇತ್ತು ಅದನ್ನ, ಯಾಕಂದ್ರೆ ಕೆಲವೊಂದಿಷ್ಟು ಕಂಪೌಂಡ್ ಅನ್ನು ಕೂಡ ಹಾರಿ ಒಳಬರುವಂತ ಪ್ರಯತ್ನವನ್ನು ಮಾಡೋದು ಈಗ ನೋಡಬಹುದು. ಈಗ ಇನ್ನೂ ಕೂಡ ಅದು ಕೆಲವೊಂದಿಷ್ಟು ರಿಪೇರಿ ಆಗಿರ್ಲಿಲ್ಲ. ಅಲ್ಲಿ ಎಲ್ಲವೂ ಕೂಡ ತಂತಿ ಬೇಲಿಗಳೆಲ್ಲವೂ ಕೂಡ ಮುರಿದುದನ್ನು ಕೂಡ ಗಮನಿಸಿಕೊಳ್ಬಹುದು. ತಂತಿ ಬೇರೆ ಲೆಕ್ಕಿಸದೆ ಒಳಗಡೆ ಹಾರಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ನವರು ಇದೇ ಗೇಟ್ ಅನ್ನ ಓಪನ್ ಮಾಡ್ತಾರೆ. ಗೇಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ, ಅಗಲಕ್ಕೂ ಇರಲಿಲ್ಲ. ಹೀಗಾಗಿ ಗೇಟ್ ಅನ್ನ ಓಪನ್ ಮಾಡ್ತಾರೆ. ಗೇಟ್ ಅನ್ನ ಏಕಾಏಕಿ ಓಪನ್ ಮಾಡೋ ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಇದೇ ಗೇಟ್ ಮೂಲಕವಾಗಿ ಒಳಗಡೆ ಬರ್ತಾರೆ. ಈ ಗೇಟ್ ನ ಮೂಲಕ ಒಳಗಡೆ ಬಂದಾಗ ಇದೇ ದಾರಿಯಲ್ಲಿ ಒಂದು ತುಂಬಾ ಜನ ಮೃತಪಟ್ಟಿರ್ತಾರೆ. ಈಗ ಕುನ್ನ ವರದಿ ಹೇಳಿತ್ತು, ಈ ಒಂದು ಒಟ್ಟಾರೆಯಾಗಿ ಆ ಘಟನೆಯಲ್ಲಿ 11 ಜನ ಮೃತಪಡ್ತಾರೆ. ಅದಾದ ಬಳಿಕ ಒಂದಿಷ್ಟು ಸುಧಾರಣೆಗಳು ಮಾಡ್ಕೊಳ್ಳಿ ಅಂತೇಳಿ ಹೇಳುತ್ತೆ. ಹೀಗಾಗಿ ಸುಧಾರಣೆಗಳ ಪ್ರಕಾರವಾಗಿ ಗೇಟ್ಗಳನ್ನು ಅಗಲೀಕರಣ ಮಾಡಿದ್ದ ಕೆಲಸವನ್ನು ಕೂಡ ನೋಡಬಹುದು. ಇದೇ ರೀತಿ ಗೇಟ್ ಅಗಲೀಕರಣ ಮಾಡಲಾಗಿದೆ. ಮತ್ತೆ ಮೈದಾನ ಸುತ್ತಮುತ್ತ ಓಡಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿಲ್ಲ ಅಂತೇಳಿ ಹೇಳಿತ್ತು. ಆ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಇಲ್ಲಿಗ ಒಂದಿಷ್ಟು ಸುಧಾರಣೆಗಳನ್ನು ಕೂಡ ಮಾಡಿಕೊಂಡು ಕುನ್ನ ಆಯೋಗ ವರದಿಯನ್ನ ಇಂಪ್ಲಿಮೆಂಟ್ ಅನ್ನ ಮಾಡಿಕೊಂಡು ಇಲ್ಲಿಗೆ ಒಂದಿಷ್ಟು ಆಕ್ಷನ್ ಗಳನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಘಟನೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಇವ್ರಿಗೆ ಏನ್ ಮಾಡ್ಕೊಳ್ಬೇಕು ಅಂತೇಳಿ ವ್ಯವಸ್ಥೆ ಬಂದಾಗ ಇವರಿಗೋಸ್ಕರವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಅವರಿಗೆ ಮೆಮೋರಿಯಲ್ ಮಾಡಬೇಕು ಅಂತೇಳಿ ಈಗ KSE ನಿರ್ಧಾರ ಮಾಡಿಕೊಂಡಿದೆ. ಟಾಟಾ IPL 2026 ಸೀಸನ್ 19ರ ಟೂರ್ನಿಗೆ ಕ್ಷಣಗಣನೆ ಆರಂಭವಾಗಿದೆ.
ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲನೆಯ ಪಂದ್ಯ ಕೂಡ ಆಗ್ತಾ ಇದೆ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ. ಹಾಗಾದ್ರೆ ಈ ಬಾರಿ ಕ್ರೀಡಾಂಗಣದಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಪೊಲೀಸರಾಗಿರ್ಬಹುದು, KSC ಆಗಿರ್ಬೋದು, ಫ್ರಾಂಚೈಸಿ ಆಗಿರ್ಬೋದು, ಟ್ರಾಫಿಕ್ ಅವರಾಗಿರ್ಬೋದು, ಎಲ್ಲರೂ ಸೇರಿ ಯಾವ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಈ ಟಿಕೆಟ್ ವ್ಯವಸ್ಥೆಯಲ್ಲಿ ಆದಂತಹ ಗೊಂದಲಗಳ ನಿವಾರಣೆಗೆ ಜನರಿಗೆ ಕ್ಲಿಯರ್ ಆದಂತಹ ಒಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಎಲ್ಲವೂ ಕೂಡ ಬಹುತೇಕವಾಗಿ ಆನ್ಲೈನ್ ನಲ್ಲಿ ಟಿಕೆಟ್ಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ, ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿ ಮಾಡಿದಂತಹ ಪ್ರೇಕ್ಷಕರು ಯಾರು ಇರ್ತಾರೆ ಅವರು ಮಾತ್ರ ಮ್ಯಾಚ್ ನೋಡೋದಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ. ಬದಲಾಗಿ ಅವರೇ ಮಾತ್ರ ಬರಬೇಕಾಗುತ್ತೆ ಮ್ಯಾಚ್ ನೋಡೋದಕ್ಕೆ. ಇನ್ನು ಆ ಟಿಕೆಟ್ನಲ್ಲಿ ಕೂಡ ಗೇಟ್ ನಂಬರ್ ಕೂಡ ಇರುತ್ತೆ. ಮ್ಯಾಚ್ ಆರಂಭ ಆಗೋದಕ್ಕೂ ಮುಂಚೆ 4 ಗಂಟೆಗಳ ಮುಂಚಿತವಾಗಿ ಕೂಡ ಈ ಪ್ರೇಕ್ಷಕರಿಗೆ ಕ್ರೀಡಾಂಗಣದ ಒಳಗಡೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲರೂ ಕೂಡ ಒಂದು ಪ್ಲೇಸನ್ನು ನಿಗದಿ ಮಾಡಲಾಗಿದೆ. ಆ ಒಂದು ಪ್ಲೇಸ್ನಲ್ಲಿ ಕೂಡ ಹೋಗಿ ಗ್ಯಾದರ್ ಆಗ್ಬೋದು. ಅದಾದ ಬಳಿಕ ಅವರು ಆ ಪ್ರೇಕ್ಷಕರ ಒಂದು ಸೀಟ್ ನಂಬರ್ ಏನಿರುತ್ತೆ ಆ ಸೀಟ್ ನಂಬರ್ನಲ್ಲಿ ಕೂತು ಮ್ಯಾಚನ್ನು ಕೂಡ ನೋಡಬಹುದಾಗುತ್ತೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹದ್ದು. ಈ ಸುತ್ತಮುತ್ತ ಕೂಡ ಮ್ಯಾಚ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಆ ಒಂದು ಟ್ರಾಫಿಕ್ ಸಮಸ್ಯೆನ ಕ್ಲಿಯರ್ ಮಾಡೋದಕ್ಕೆ ವೆಹಿಕಲ್ಗಳನ್ನು ಕೂಡ 4 ಸ್ಥಳಗಳಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಪಾರ್ಕಿಂಗಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿದ ನಂತರ ಆ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪ್ರೇಕ್ಷಕರು ಆ ಒಂದು ಪಾರ್ಕಿಂಗ್ ಪ್ಲೇಸ್ನಿಂದ ಸ್ಟೇಡಿಯಂಗೆ ಬರೋದಕ್ಕೂ ಕೂಡ ಪ್ರಮುಖವಾಗಿ ಕಾಲ್ತುಳಿತವಾದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಇರಲಿಲ್ಲ. ಆದರೆ ಈ ಬಾರಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಸ್ಟೇಡಿಯಂ ಸುತ್ತಲೂ ಸುಮಾರು 9 ಆಂಬ್ಯುಲೆನ್ಸ್ಗಳು ಸೇರಿದಂತೆ ಅಗ್ನಿಶಾಮಕ ವಾಹನ ಮತ್ತು ಸಣ್ಣ ವಾಹನಗಳ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಪ್ರಮುಖವಾಗಿ ಸ್ಟೇಡಿಯಂನ ಒಳಗಡೆ ಮತ್ತು ಹೊರಗಡೆ ಕ್ಯಾಮ್ರಾ ಕಮಾಂಡ್ ಸೆಂಟರ್ಗೆ ಈ ಒಂದು ಲಿಂಕನ್ನು ಮಾಡಲಾಗಿರುವಂಥದ್ದು. ಈ ಒಂದು ಕ್ಯಾಮ್ರಾಗಳ ಲಿಂಕು ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ಆದರೆ ತಕ್ಷಣ ಸ್ಥಳಕ್ಕೆ ಒಂದು ಇಂಟಿಮೇಷನ್ ಬರುತ್ತೆ. ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಅದರ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಅಂತಹ ಒಂದು ಕಾರ್ಯವನ್ನು ನಡೆಸೋದಕ್ಕೆ ಈಗ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ಮಾಡಿರುವಂತಹದ್ದು. ಆ ನಿಟ್ಟಿನಲ್ಲಿ ಪಂದ್ಯ ನಡೆಯುವಂತಹ ದಿನ ಮ್ಯಾಚ್ ಆದ ನಂತರ ಕೂಡ ಪ್ರೇಕ್ಷಕರು ಹೋಗೋದಕ್ಕೆ ಮೆಟ್ರೋ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆನ್ಲೈನಲ್ಲಿ ಟಿಕೆಟ್ ಖರೀದಿ ಮಾಡಿದಂಥವರು ಕೂಡ ಮೆಟ್ರೋದಲ್ಲಿ ಹೋಗ್ಬೋದು. ಅದಕ್ಕೆ ಯಾವುದೇ ರೀತಿಯಾದಂಥ ಟಿಕೆಟ್ ಪ್ರೈಸನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂತಹದ್ದು. ಸದ್ಯ ಆ ಸ್ಟೇಡಿಯಂನ ಸುತ್ತಮುತ್ತ ಕೂಡ 2000 ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ನಾಳೆ ನಡೆಯುವಂತಹ IPL ಮ್ಯಾಚ್ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ತಯಾರಿ ಕೂಡ ಜೋರಾಗಿರುವಂತದ್ದು. ಸದ್ಯ ಈ ಬಾರಿ ತಯಾರಿಗಳು ಹೇಗಿದೆ, ಬಂದಂತವರಿಗೆ ಎಷ್ಟೆಲ್ಲ ಸೆಕ್ಯೂರಿಟಿ ಇರುತ್ತೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಬಹು ಮುಖ್ಯವಾಗಿ ಎಲ್ಲಾ ಗೇಟ್ಗಳಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡಿರುವಂತದ್ದು. ಈ ಬಾರಿ ಜಾಸ್ತಿ ಫೋಕಸ್ ಅನ್ನ ವಹಿಸಿರುವಂತದ್ದು ಈ ಫೈರ್ ಇಂಜಿನ್ಗೆ. ಯಾಕಂದ್ರೆ ಈ ಪೈಪ್ಗಳೆಲ್ಲವೂ ಕೂಡ ಹೊಸ ಪೈಪ್ಗಳನ್ನೇ ಅಳವಡಿಕೆಯನ್ನ ಮಾಡಿರುವಂತದ್ದು. ಪ್ರತಿ ಒಂದು ಗೇಟ್ ಅಲ್ಲೂ ಕೂಡ ಇದೇ ರೀತಿ ಪೈಪ್ಗಳ ಅಳವಡಿಕೆ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಕೂಡ ಯಾವುದೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಫೈರ್ ಇಂಜಿನ್ಗೆ ವಾಟರ್ ಬರೋದಾಗಿರ್ಬೋದು, ಏರ್ ಆಗಿರ್ಬೋದು, ಯಾವುದೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಬಾರಿ ಎಲ್ಲದನ್ನು ಕೂಡ ಹೊಸದಾಗಿ ಮಾಡಿರುವಂತದ್ದು. ಒಂದ್ ರೀತಿಯಾಗಿ ಇದನ್ನು ಕೂಡ ಟ್ರಯಲ್ ಅನ್ನು ಕೂಡ ಆಲ್ರೆಡಿ ಮಾಡಲಾಗಿದೆ. ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಸದ್ಯ ನಾನೀಗಾಗಲೇ ಹೇಳ್ತಾ ಇದ್ದೆ, ಎಲ್ಲಾ ಗೇಟ್ಗಳಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದಕ್ಕೆ ಬರುವಂತಹ ನೀರಿನ ವ್ಯವಸ್ಥೆಗಳನ್ನು ಕೂಡ ಇದೀಗ ರೆಡಿ ಮಾಡಿರುವಂತದ್ದು. ಸದ್ಯ ಸುತ್ತಮುತ್ತಲಿನ ಫೈರ್ ಇಂಜಿನ್ಗೂ ಕೂಡ ತಯಾರಾಗಿರುವಂತದ್ದು. ಇದನ್ನ ಮುಗಿಸ್ಕೊಂಡು ಬಂದ್ರೆ ನೆಕ್ಸ್ಟ್ ಸಿಗುವಂತದ್ದು ನಾವು ಎಂಟರ್ ಆಗುವಂತಹ ಗೇಟ್. ಈ ಬಾರಿ ಟಿಕೆಟ್ ಅನ್ನ ಖರೀದಿ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ಯಾನರ್ ಗಳ ವ್ಯವಸ್ಥೆ ಇರುತ್ತೆ. ಆ ಸ್ಕ್ಯಾನರ್ ಗಳನ್ನ ತೋರಿಸಿದ್ರೆ ಮಾತ್ರ ನಮ್ಗೆ ಎಂಟ್ರಿ ಸಿಗುವಂತದ್ದು. ಯಾಕಂದ್ರೆ ಸಾಕಷ್ಟು ಜನ ಇಷ್ಟು ವರ್ಷ ಕೂಡ ಈ ಸಿಸ್ಟಮ್ ಇರಲಿಲ್ಲ. ಈ ಬಾರಿ ಹೊಸದಾಗಿ ಬಂದಿರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು, ಆ ಕಾರ್ಡ್ ಗಳನ್ನ ಸ್ಕ್ಯಾನ್ ಮಾಡುವಂತದ್ದು. ಜೊತೆಗೆ ಸ್ಕ್ಯಾನ್ ಆದ್ರೆ ಮಾತ್ರ ಒಳಗೆ ಎಂಟ್ರಿಯನ್ನ ಬಿಡುತ್ತೆ. ಅಂದ್ರೆ ಇದು ಒಂದ್ ರೀತಿಯಾಗಿ ಸ್ಪೀಡ್ ವರ್ಕ್ ಕೂಡ ನಡೆಯುತ್ತೆ. ಪ್ರತಿ ಬಾರಿ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳು ನಿಂತ್ಕೊಂಡಿರ್ತಾ ಇದ್ರು. ನಾವೇನಾದ್ರೂ ಏನು ಪಾಸ್ ಗಳನ್ನ ತೋರಿಸಿದ್ರೆ ಮಾತ್ರ ಒಳಗೆ ಅಲೌ ಮಾಡ್ತಾ ಇದ್ರು. ಜೊತೆಗೆ ನಿಧಾನಗತಿಯಾಗಿ ಕೂಡ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಇದನ್ನ ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿ ಸ್ಕ್ಯಾನರ್ ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಪ್ರತಿಯೊಂದು ಗೇಟ್ ನಲ್ಲಿ ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಸ್ಕ್ಯಾನರ್ ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಎಲ್ಲಾ ಗೇಟ್ ಗಳನ್ನ ಸೇರಿಸಿ ಒಂದು 200 ರಿಂದ 300 ಹೊಸ ಸ್ಕ್ಯಾನರ್ ಸಿಸ್ಟಮ್ ಗಳನ್ನ ಇದೀಗ ಅಳವಡಿಕೆ ಮಾಡಲಾಗಿರುವಂತದ್ದು. ಜೊತೆಗೆ ಹೊರಭಾಗದ ಗೇಟ್ ನಲ್ಲೂ ಕೂಡ ಆ ಗೇಟ್ ಗಳ ವ್ಯವಸ್ಥೆಯಲ್ಲೂ ಈ ಗೇಟ್ ಗಳೇನಾದ್ರೂ ಸರಿ ಇಲ್ಲ ಅಂತಂದ್ರೆ, ಜೊತೆಗೆ ಈ ನಂಬರ್ ಗಳನ್ನ ಅಂದ್ರೆ ಗೇಟ್ ನಂಬರ್ 9, ಗೇಟ್ ನಂಬರ್ 12, ಗೇಟ್ ನಂಬರ್ 10 ಅನ್ನುವಂತಹ ಗೇಟ್ ನಂಬರ್ ಗಳನ್ನು ಕೂಡ
ಈ ಬಾರಿ ಹೊಸದಾಗಿ ಅಳವಡಿಕೆ ಮಾಡಲಾಗಿರುವಂತದ್ದು. ಸದ್ಯ ನಾಳೆ ನಡೆಯುವಂತಹ RCB ಮತ್ತು ಹೈದರಾಬಾದ್ ಮ್ಯಾಚ್ ಹೇಗಿರತ್ತೆ, ಎಷ್ಟೆಲ್ಲ ಮಜಾ ಮಾಡ್ತಾರೆ, ಜೊತೆಗೆ ಏನೇನ್ ಆಗತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಮಾರ್ಚ್ 28ನೇ ತಾರೀಕು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ IPL ಪಂದ್ಯಾವಳಿ ಶುರು ಆಗ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಟ್ರಾಫಿಕ್ ಪೊಲೀಸ್ ವತಿಯಿಂದ ನಾವು ಏನು 4 ಮೇಜರ್ ರೋಡ್ ಇದೆ, ಕಬ್ಬನ್ ರೋಡ್, ಕ್ವೀನ್ಸ್ ರೋಡ್, MG ರೋಡ್ ಮತ್ತು ಲಿಂಕ್ ರೋಡಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ಗೆ ವೆಹಿಕಲ್ಸ್ನ ಬಿಡಲ್ಲ. ಮತ್ತು ಸ್ಟೇಡಿಯಂ ಗೇಟ್ಸ್ ಸುಮಾರು 4 hours ಬಿಫೋರ್ ದಿ ಸ್ಟಾರ್ಟ್ ಆಫ್ ದ ಮ್ಯಾಚ್ ಓಪನ್ ಆಗ್ತದೆ. ಸಾರ್ವಜನಿಕರು ಮೊದಲೇ ಜಲ್ದಿ ಬರಬೇಕಂತ ನಾವು ವಿನಂತಿ ಮಾಡ್ಕೊಡ್ತೀವಿ. ಅದೇ ರೀತಿ ಸುಮಾರು 6 ಪಾರ್ಕಿಂಗ್ ಸ್ಥಳಗಳನ್ನ ಕೂಡ ನಾವು ನಿಗದಿ ಮಾಡಿ ಅದನ್ನು ನಾವು ಪಬ್ಲಿಕ್ ಪ್ರೆಸ್ ನೋಟಲ್ಲಿ ನಾವು ಕೊಟ್ಟಿದ್ದೀವಿ. ಭಾಳ ಮುಖ್ಯವಾಗಿ ನಾನು ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡೋದು, ಯಾರ ಹತ್ರ ಟಿಕೆಟ್ ಇದೆ ಅವರು ಮಾತ್ರ ಮ್ಯಾಚ್ ನೋಡಲಿಕ್ಕೆ ಬರಬೇಕು. ಉಳಿದವರು ಅವರ ಮನೆ ಆಗಲಿ ಅಥವಾ ಬೇರೆ ಕಡೆ ಆಗಲಿ ಅವರು ಮೊಬೈಲ್ ಅಥವಾ TV ಮುಖಾಂತರ ನೋಡ್ಕೊಬೇಕು. ಮತ್ತು ಆದಷ್ಟು ಜನ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮತ್ತು ಮೆಟ್ರೋ ಸರ್ವಿಸಸ್ನ ಕೂಡ ಯೂಸ್ ಮಾಡಿಕೊಂಡು ಬರಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಮೆಟ್ರೋ ಅವರು ಸುಮಾರು 40 ಅವರ ಮೆಟ್ರೋ ಸ್ಟೇಷನ್ಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪಾರ್ಕಿಂಗ್ ಮುಖ್ಯವಾಗಿ ನಮ್ಮ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಏನಿದೆ, ಸೆಂಟ್ ಜೋಸೆಫ್ ಯುರೋಪಿಯನ್ ಸ್ಕೂಲ್ ಗ್ರೌಂಡ್, ನಮ್ಮ ಫ್ರೀಡಮ್ ಪಾರ್ಕಲ್ಲಿ MLCP ಗ್ರೌಂಡ್ ಏನಿದೆ, ನಮ್ಮ ಗರುಡ ಮಾಲಲ್ಲಿ ಪಾರ್ಕಿಂಗ್ ಇದೆ. ಅದೇ ರೀತಿ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಫಸ್ಟ್ ಫ್ಲೋರ್ ಮತ್ತು UB ಸಿಟಿಯಲ್ಲಿ ಪಾರ್ಕಿಂಗ್, ಇಷ್ಟು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮತ್ತು ಟಿಕೆಟ್ ಹೋಲ್ಡರ್ಸ್ಗೆ ಕೂಡ ಅದರಲ್ಲಿ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಆ ಸ್ಟ್ಯಾಂಡ್ ಪ್ರಕಾರ ಅಂತ ಕೂಡ ಅದು ಅವರು ಟಿಕೆಟ್ ಇದರಲ್ಲಿ ಅವರು ತೋರಿಸಿರ್ತಾರೆ, ಅಲ್ಲಿ ಕೂಡ ಅವರು ಪಾರ್ಕ್ ಮಾಡ್ತಾರೆ. ಮತ್ತು ನಾವು ಯಾರು ಈ ಓಲಾ ಊಬರ್ ಕ್ಯಾಬ್ಗಳಲ್ಲಿ ಬರ್ತಾರೆ ಅವ್ರಿಗೆ ಪಿಕಪ್ ಮತ್ತು ಡ್ರಾಪ್ ಸ್ಪಾಟ್ನ ನಾವು ನಮ್ಮ BRV ಜಂಕ್ಷನ್ ಏನಿದೆ ಮತ್ತು ಮೇನಕ್ಷಾ ಪರೇಡ್ ಗ್ರೌಂಡ್ ಇದೆ ಅಲ್ಲಿ ಪಬ್ಲಿಕ್ಗೆ ಡ್ರಾಪ್ ಮಾಡಬೇಕು ಅಂತ ಪಿಕಪ್ ಮಾಡಬೇಕಂತ ವಿನಂತಿ. ಯಾವಾಗಪ್ಪ IPL ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಕಾತರದಿಂದ ವೇಟ್ ಮಾಡ್ತಾ ಇದ್ರು. ಕೊನೆಗೂ ಕೂಡ ಆ ದಿನ ಬಂದೇ ಬಿಟ್ಟಿದೆ. 19ನೇ ಆವೃತ್ತಿಯ IPL ಮ್ಯಾಚ್ ಮಾರ್ಚ್ 28ರಿಂದ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಮೊದಲ ಮ್ಯಾಚ್ ನಡೀತಾ ಇರುವಂತಹದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ನಡುವೆ. ಅದು ಕೂಡ ನಡೀತಾ ಇರುವಂತಹದ್ದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹೀಗಾಗಿ ಈ ಬಾರಿ ಮ್ಯಾಚ್ ಅನ್ನು ನಡೆಸಲಿಕ್ಕೆ ಸಕಲ ರೀತಿಯ ತಯಾರಿಗಳನ್ನ ಒಂದ್ ಕಡೆ KSEA ಹಾಗೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಹಾಗೆ ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ IPL ಟಿಕೆಟ್ ನ ಬುಕ್ ಮಾಡಿದ ತಕ್ಷಣನೇ ಅಲ್ಲಿ ಮೆಟ್ರೋ ಟಿಕೆಟ್ ಕೂಡ ಫ್ರೀ ಆಗಿ ಬರುವಂತದ್ದು. ಏನು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿಗೆ ಟಿಕೆಟ್ ಬುಕ್ ಆಗುತ್ತೆ. ಅಂದ್ರೆ IPL ಟಿಕೆಟ್ ಏನಿದೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅದನ್ನ ಬುಕ್ ಮಾಡಿದ್ರೆ ಅದನ್ನ ನಾವು ಇಲ್ಲಿ ಬಂದು ತಂದು ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಫ್ರೀಯಾಗಿ ನಾವು ಮೆಟ್ರೋಲ್ಲೂ ಕೂಡ ಓಡಾಟವನ್ನ ನಡೆಸಬಹುದಾಗಿದೆ. ಇದ್ರ ಜೊತೆಗೆ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು, ನೀವು ಮೆಟ್ರೋ ಸ್ಟೇಷನ್ ಇಂದ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೊಂದು ರೂಟ್ ಮ್ಯಾಪ್ ಸಿಗತ್ತೆ. ಈ ಒಂದು ರೂಟ್ ಮ್ಯಾಪ್ ಅಲ್ಲಿ ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ಎಕ್ಸಿಟ್ ತಗೊಳ್ಬೇಕು, ಹಾಗೆ ಯಾವೆಲ್ಲ ಭಾಗದಲ್ಲಿ ನಮಗೆ ಪೊಲೀಸ್ ವಾಚ್ ಟವರ್ ಆಗಿರಬಹುದು ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಯಾವ ಭಾಗದಲ್ಲಿದೆ ಅನ್ನೋದು ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ನೀಡಲಾಗಿದೆ. ಜೊತೆಗೆ ನೀವು ನೋಡಬಹುದು ಟಿಕೆಟ್ ಅಲ್ಲಿ A ಸ್ಟ್ಯಾಂಡ್, B ಸ್ಟ್ಯಾಂಡ್, C ಸ್ಟ್ಯಾಂಡ್ ಈ ರೀತಿಯಲ್ಲಿ ಒಟ್ಟು ಯಾವೆಲ್ಲ ಸೀಟ್ ನಲ್ಲಿ ನಾವು ಬುಕ್ ಮಾಡಿರ್ತೀವಿ, ಯಾವೆಲ್ಲ ಸ್ಟ್ಯಾಂಡ್ ನಲ್ಲಿ ನಾವು ಟಿಕೆಟ್ ಬುಕ್ ಮಾಡಿರ್ತೀವಿ ಅದರ ಮಾಹಿತಿಯನ್ನು ಕೂಡ ಆರಂಭದಲ್ಲೇ ಇಲ್ಲಿ KSEA ಅಳವಡಿಸಿರುವಂತದ್ದು. ನಾವು ಯಾವ ಗೇಟ್ ಅಲ್ಲಿ ಎಂಟ್ರಿ ತಗೋಬೇಕು, ಯಾವ ಗೇಟ್ ಅಲ್ಲಿ ಇನ್ಸೈಡ್ ಹೋಗಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಲಾಗಿದೆ. ಜೊತೆಗೆ ನೀವು ನೋಡ್ತಾ ಇರಬಹುದು ಎಲ್ಲೆಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ, ಅಂದ್ರೆ KSEA ಕಾರ್ ಪಾರ್ಕಿಂಗ್ ಏನಿದೆ ಆ ಎಲ್ಲ ಭಾಗದಲ್ಲೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರಬಹುದು. ಜೊತೆಗೆ ಬರುವಂತಹ ಜನರು ಯಾವುದೇ ರೀತಿಯಲ್ಲೂ ಕೂಡ ಕನ್ಫ್ಯೂಷನ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಏನು ಕಳೆದ ಬಾರಿಯ ಗೇಟ್ ಕಡಿಮೆ ಇತ್ತು, ಆದ್ರೆ ಈ ಬಾರಿ ಗೇಟ್ ಅನ್ನ ಅತ್ಯಧಿಕವಾಗಿ ಮಾಡಿರುವಂತದ್ದು. ಸರಿಸುಮಾರು 40ಕ್ಕೂ ಹೆಚ್ಚು ಗೇಟ್ ಇದೆ. ಅಂದ್ರೆ ಬರುವಂತಹ ಜನರು ಎಲ್ಲೂ ಕೂಡ ಕ್ಲಮ್ಸಿ ಆಗಬಾರ್ದು, ಯಾರಿಗೂ ಕೂಡ ಅಡೆತಡೆ ಆಗಬಾರ್ದು, ಎಲ್ಲರೂ ಕೂಡ ಈಸಿಯಾಗಿ ಬಂದು ಈಸಿಯಾಗಿ ಹೋಗಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡಲಾಗಿದೆ. ಸರಿಸುಮಾರು 7 ಕಡೆ ಸ್ಕ್ವಾಡ್ಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ಸ್ಕ್ವಾಡ್ ಅಲ್ಲೂ ಕೂಡ 20 ಜನ ಇರ್ತಾರೆ. ಅವರು ಆರಂಭದಲ್ಲೇ ಅವರ ಟಿಕೆಟ್ ಅನ್ನ ಚೆಕ್ ಮಾಡಿ ಅವರನ್ನ ಈ ಒಂದು ರೋಡ್ಗೆ ಎಂಟ್ರಿಯನ್ನ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಕಾಲ್ತುಳಿತ ಆದ ನಂತರ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಾಗಿದೆ. ಅದರಲ್ಲಿ ಪ್ರಮುಖ ಬದಲಾವಣೆ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡದ ಅಕ್ಷರಗಳು ಈ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ರಾರಾಜ್ತಾ ಇರುವಂತದ್ದು. ಸಂಪೂರ್ಣವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲಾ ಬೋರ್ಡ್ಗಳನ್ನು ಕೂಡ ಕನ್ನಡ ಹಾಗೆ ಇಂಗ್ಲಿಷ್ ನಲ್ಲಿ ಮುದ್ರಣ ಮಾಡಲಾಗಿದೆ. ಮತ್ತೊಂದು ಭಾಗದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಸಲಾಗಿದೆ. ಬರುವಂತಹ ಜನರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಕನ್ನಡ ಹಾಗೆ ಇಂಗ್ಲಿಷ್ ನಲ್ಲಿ ಈ ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಇರುವಂತದ್ದು. ಸಂಪೂರ್ಣವಾಗಿ ನಾವು ಈ ಒಂದು ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆನೆ ನಮ್ಗೆ ಎಲ್ಲಾ ಭಾಗದಲ್ಲೂ ಕೂಡ
ಬೋರ್ಡ್ಗಳು ಕಾಣಿಸುತ್ತೆ, ಬೋರ್ಡ್ ಮೇಲೆ ಇಂಗ್ಲಿಷ್ ಹಾಗೆ ಕನ್ನಡ ಅಕ್ಷರಗಳು ಕಾಣಿಸುತ್ತೆ. ಎಲ್ಲ ಭಾಗದಲ್ಲೂ ಕೂಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು, ಅವರು ಕನ್ಫ್ಯೂಷನ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹಾಗೆ KSEA ನಿರ್ಧಾರವನ್ನ ತೆಗೆದುಕೊಂಡಿರುವಂತಹದ್ದು. ಸೊ ಹೀಗಾಗಿ ಜನರು ಇದನ್ನೆಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ. ಜೊತೆಗೆ ಮ್ಯಾಚ್ ನೋಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಈ ಸಲನೂ ಕೂಡ ಕಪ್ಪು RCBದೇ ಆಗಬೇಕು ಅಂತ ಹೇಳಿ. ನೋಡೋಣ ಮೊದಲ ಮ್ಯಾಚ್ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ.